ವೆಟರ್ನರಿ ಆದ್ಮೇಲೆ ಆರ್ಮಿಗೂ ಹೋಗಿದ್ರಿ, ಆ ಕತೆ ಹೇಳಿ ಏನಾಯ್ತದು ಅಂತ. ನಾನು ಐ ವಾಸ್ NDA selected, so ಅಲ್ಲಿಂದ ಐ ವಾಸ್ ಅಬೌಟ್ ಟು ಗೋ, ಬಟ್ ಮದರ್ ಐ ಡೋಂಟ್ ನೋ, ಬಿಕಾಸ್ ತಂದೆನೂ ಆರ್ಮಿಲಿ ಇದ್ದದ್ದು, ಸಿ ಮಸ್ಟ್ ಹ್ಯಾವ್ ಹ್ಯಾಡ್ ಸಮ್ ಬ್ಯಾಡ್ ಇಂಪ್ರೆಷನ್, ಏನೋ ಇದ್ದಿರ್ಬೇಕು, ಡಿಸ್ಟೆನ್ಸ್, ಸೋ ಮೆನಿ ಥಿಂಗ್ಸ್ ಅಂತ ಕಳಿಸಿಲ್ಲ, NDAಗೆ ಬಿಟ್ಟಿಲ್ಲ. ಸೊ ದಟ್ ಈಸ್ ದ ಫಸ್ಟ್ ಟೈಮ್ ಐ ವೆಪ್ಟ್ ಇನ್ ಮೈ ಸರ್ವಿಸ್. NDA ಗೊತ್ತಾಗಬಾರ್ದು ಅಂತ ಹೇಳಿ ಕಂಬಳಿ ಹಾಕೊಂಡು ಅಳೋದು ರಾತ್ರಿ. ಆಮೇಲೆ ವೆಟನರಿ ಆದ ಕೂಡಲೇ ಐ ಅಪ್ಲೈಡ್ ಫಾರ್ RVC. RVC ಅಲ್ಲಿ ಗಾಟ್ ಇಟ್ಟ ಆರಾಮ್ಸೆ ಐ ವೆಂಟ್. ಇಲ್ಲಿದ್ರಿ ಹೆಸರು ಮಾಡಿದ್ರಿ ಅಂತ ಅದೇ ಹೇಳಿದ್ದು 8 months. ಮತ್ತೆ 8 months ಅಲ್ಲಿ ಏನಾಯ್ತು, ನಾನೊಂದು ಫ್ರೆಂಡ್ ಏನ್ ಮಾಡಿದ್ರು, ಒಂದು ಸಾಟರ್ಡೇ ವಿ ವೆಂಟ್ ಫಾರ್ ದ ಸಿಟಿ. ನಮಗೆ ನೆಕ್ಸ್ಟ್ ಮಂಡೇ ಸಂಡೇ ಈವ್ನಿಂಗ್ ವಿ ಹ್ಯಾವ್ ಟು ರಿಪೋರ್ಟ್ ಬ್ಯಾಕ್. ಸಾಟರ್ಡೆ ಬಂದು ಹೋಗಿ ಸುಮ್ಮನೆ ಭೂಪಾಲ್ ಟೌನ್ ಎಲ್ಲ ನೋಡ್ಕೊಂಡು ಬರುವ. ಅಲ್ಲಿ ನಿಮ್ಗೆ ಟ್ರೈನಿಂಗ್ ಆಗ್ತಾ ಇತ್ತಾ ಅಂತ? ಟ್ರೈನಿಂಗ್ ಎಂಡ್ ಪೀರಿಯಡ್ ಆಫ್ ಟ್ರೈನಿಂಗ್ ಅದು ಆಲ್ಮೋಸ್ಟ್. ಸೊ ಸಿಟಿಗೆ ಹೋದವ್ರು ಇನ್ನು ಅಂತಿದ್ದು ನಾಳೆ ಈವ್ನಿಂಗ್ ತಾನೆ, ಇವತ್ತು ಇನ್ನೊಂದು ಆಲ್ಟ್ ಎಲ್ಲ ಮಾಡ್ಬಿಡೋ, ರೂಮ್ ತಗೊಂಡು ಒಂದು ಸಿನಿಮಾ ಎಲ್ಲ ನೋಡಿ ಹೋಗುವ. ರೇರ್ ಸಿನಿಮಾಸ್ 1 hour ಇತ್ತು. ನೈಟ್ ಉಳ್ಕೊಂಡು ನೈಟ್ ಗೊತ್ತಾಗ್ಲಿಲ್ಲ, ನೈಟ್ ಗ್ಯಾಸ್ ಲೀಕ್ ಆಗ್ಬಿಡ್ತು. ದಟ್ ಯೂನಿಯನ್ ಕಾರ್ಬೈಡ್. ಗ್ಯಾಸ್ ಲೀಕ್ ಆಯ್ತು. ವೆನ್ ವಾಸ್ ಇಟ್? 86 ಅಲ್ಲಿ ಭೋಪಾಲಲ್ಲಿ ಗ್ಯಾಸ್ ಲೀಕ್ ಆದಾಗ ನೀವು ಅಲ್ಲೇ ಇದ್ರಿ? ಭೋಪಾಲ್ ಗಾಂಧಿ ಮೆಡಿಕಲ್ ಕಾಲೇಜ್ ಇದೆ ಭೋಪಾಲ್. ದಟ್ ಟೈಮ್ ಹಮೀದಿಯಾ ಹಾಸ್ಪಿಟಲ್ ಭೋಪಾಲ್. ಓಕೆ ಯೂನಿಯನ್ ಕಾರ್ಬೈಡ್. ಮತ್ತೇನಾಯ್ತು ಅವಾಗ? ನೀವು ಅಲ್ಲಿಂದ ಆಕ್ಚುಲಿ ನಾವು ಇಟ್ ವಾಸ್ ಕೋಲ್ಡ್ ವೆದರ್, ಸೊ ನಾವು ಕಿಟಕಿ ಎಲ್ಲ ಟೈಟ್ ಹಾಕಿದ್ದು ಮಲಗಿದ್ದು ಇಬ್ರಳು. ಇದ್ರಾಗಿ ಅಲ್ಲಿಂದ ರಾತ್ರಿ ಒಂದು 12 o'clockಗೆಲ್ಲ ಹಂಗೆ ನಿದ್ರೆಯಲ್ಲಿ ಫ್ರೆಶ್ ಆಗಿ ಎಚ್ಚರ ಆಯ್ತು. ಇಲ್ಲಾಂದ್ರೆ ಗಾರ್ಡನ್ ಇದ್ರಲ್ಲಿ ಎಚ್ಚರ ಆಗೋದಕ್ಕೂ ದೇರ್ ಇಸ್ ಡಿಫ್ರೆನ್ಸ್. ಸಮಥಿಂಗ್ ಇಸ್ ರಾಂಗ್ ಇನ್ ದ ಎನ್ವೈರನ್ಮೆಂಟ್. ಅಲ್ಲಿದಿಲ್ಲ, ನಾವು ಏನ್ ಮಾಡಿದೆ, ಐ ವಾಸ್ ನಾಟ್ ಸ್ಮೋಕಿಂಗ್ ದೆನ್. ಅವತ್ತೇನ್ ಮಾಡಿದೆ, ಇಬ್ರಳು ಒಂದೊಂದು ಸಿಗರೇಟ್ ಸೇದ್ ಬಿಡು ಅಂತೇಳಿ ಒಂದೊಂದು ಏನೇನು ಅರ್ಧ ಪ್ಯಾಕ್ ತಗೊಂಡು ಅಂತ ಹೇಳ್ಕೊಂಡು ಹಾಫ್ ಪ್ಯಾಕ್ ತಗೊಂಡು ಒಂದೊಂದು ಸೇದ್ಬಿಟ್ಟು ಇನ್ನು ಇದನ್ನ ಪಿಲ್ಲದ ಕೆಳಗೆ ಇಟ್ಟಿದ್ದು ಸಿಗರೇಟ್ ಇದರಲ್ಲಿ. ಎದ್ದು ಬೆಡ್ಡಲ್ಲಿ ಕೂತ್ಕೊಂಡೆ, ಅವನ ಕರೆದೆ. ಎದ್ದ ಅವನು, ವೈ ಅಲರ್ಟ್? ಐ ಆಮ್ ಆಲ್ಸೋ ಫೀಲಿಂಗ್ ಅಲರ್ಟ್ ಅಂತೇಳಿ ಅಲ್ಲಿಂದ ಸ್ವಲ್ಪ ಹೊತ್ತು ಏನು ಅಷ್ಟೊತ್ತಿಗೆ ಸ್ವಲ್ಪ ಈ ಶೌಟಿಂಗ್ ಅದು ಇದೆಲ್ಲ ಕೇಳ್ತಾ ಉಂಟು. ಇಂಥ ವಿಂಡೋ ಓಪನ್ ಮಾಡ್ಬಿಟ್ಟು ನಾವು ಮೇಡ್ ದ ಮಿಸ್ಟೇಕ್. ವಿಂಡೋ ಓಪನ್ ಮಾಡಿದಂಗೆ ಹೆವಿ ಎಂಟರ್ ಆಗ್ಬಿಡ್ತು. ಅದರ್ವೈಸ್ ಆ ವಿಂಡೋದ ಗ್ಯಾಪ್ನಲ್ಲಿ ಸ್ವಲ್ಪ ಗ್ಯಾಸ್ ಎಂಟರ್ಡ್ ಯುವರ್ ರೂಮ್. ಇನ್ ಫುಲ್ ಸ್ಕೇಲ್. ಅಲ್ಲಿಗೆ ನಾವು ಇನ್ನು ಕಣ್ಣುಗಳಲ್ಲಿ ಇರಿಟೇಷನ್ ಸ್ಟಾರ್ಟ್ ಆಯ್ತು. ವಿ ಸ್ಟಾರ್ಟೆಡ್ ಟು ಕಮ್ ಔಟ್ ಆಫ್ ದಿ ಲಾಡ್ಜಿ ಬಂದು ಹೊರಗೆ ದಾಟಿ ನೋಡ್ಬೇಕಾದ್ರೆ ಜನ ಎಲ್ಲ ಓಡ್ತಾ ಇದ್ದಾರೆ, ಬಿದ್ದೋಗಿದ್ದಾರೆ, ಫ್ಯಾಮಿಲಿ ಆಗಿ ಸತ್ತೋಗಿದ್ದಾರೆ. ವಾಟ್ ಈಸ್ ದಿಸ್ ಹ್ಯಾಪನಿಂಗ್ ಏನು ಗೊತ್ತಿಲ್ಲ. ಅಲ್ಲಿಂದ ಸ್ವಲ್ಪ ಮುಂದಿಗೆ ಹೋಗಿ ಕಣ್ಣೆಲ್ಲ ಉರಿ ಆಗ್ತಾ ಇತ್ತು, ಬ್ರೀದಿಂಗ್ ಪ್ರಾಬ್ಲಮ್ ಆಯ್ತು. ಅಲ್ಲಿ ರೈಲ್ವೆ ಅಂಡರ್ ಪಾಸ್ ಓವರ್ ಬ್ರಿಡ್ಜ್ ಮೇಲೆ ಹಿಂಗೆ ಹೊರಗಿ ಕೂತ್ಕೊಂಡ್ಬಿಟ್ಟು ಇದು ಮಾಡಿ, ಅವನು ಹಿಂಗೆ ಕೂತಿದ್ದಾನೆ, ನಾನು ಪಕ್ಕದಲ್ಲಿ ಒಬ್ಬ ಸುಸ್ತಾಗ್ಬಿಟ್ಟಿದ್ದಾನೆ. ಇದರಲ್ಲಿ ಏನೋ ತಲೆ ಓಡ್ತಾ ಇಲ್ಲ. ನಾನು ವಾಟ್ ಹ್ಯಾಸ್ ಹ್ಯಾಪನ್ಡ್ ಅಂತ ಗೊತ್ತಿಲ್ಲ. ನಾನು ಇವನು ಮಾತಾಡ್ಕೊಳ್ಳೋದು, ಐ ಥಿಂಕ್ ನ್ಯೂಕ್ಲಿಯರ್ ವಾರ ಆಗ್ಬಿಡ್ತು. ಹೀಗೆ ಇನ್ಯಾಕೆ ವರೀಸ್, ಎವ್ರಿಥಿಂಗ್ ವಿಲ್ ಎವ್ರಿಬಡಿ ವಿಲ್ ಡೈ, ವಿ ವಿಲ್ ಆಲ್ಸೋ ಡೈ ಅಂತ ಹೇಳ್ಕೊಂಡು ಅಂತ. ಅದು ನನ್ನ ಪಕ್ಕದಲ್ಲಿ ಒಬ್ಬ ವೆಸ್ಟ್ ಬೆಂಗಾಲ್ ಅದವನು. ಅವನು ಈಸ್ ಸಪ್ಲೈಯರ್ ಆಫ್ ಎಲೆಕ್ಟ್ರಿಕ್ ಐಟಮ್ಸ್ ಟು ದಿ MP ಗೌರ್ಮೆಂಟ್. ಸೊ ಅವನು ಬಿಲ್ ಕಲೆಕ್ಟ್ ಮಾಡೋಕ್ಕೆ ಬಂದವನು. ಅವನ ಮೇಲಿಂದ ಕೂತ್ಕೊಂಡು ಪಕ್ಕದಲ್ಲಿ ಅವನು ಕ್ಯಾಬಾಯಿ ಅಂತ ಕೇಳಿದೆ. ಅವನು ಮರ್ ಜಾತಾ ಹೈ ಬೈ ಅಂತ ಹೇಳಿದ. ನಾನು ಒಂದೇ ದಿಕ್ಕೋತೆ ಮರ್ ಜಾತಾ ಹೈ. ಮನೆಗಿನ ಅಪ್ಪ ಅಮ್ಮ ನೆನಪಾಗಿಲ್ಲ? ಏನಿಲ್ಲ, ಯಾವುದೇ ನೆನಪಿಲ್ಲ. ಗರ್ಲ್ ಫ್ರೆಂಡ್ ಇಲ್ಲ ಸರ್. ಬೆಂಗಳೂರಲ್ಲಿ ನಮ್ಮ ಪೀರಿಯಡಲ್ಲಿ ನೋ ಗರ್ಲ್ ಫ್ರೆಂಡ್ ಬಿಸ್ನೆಸ್. ಕಂಟಿನ್ಯೂ ಮಾಡಿ ಅಂತ. ಅದ್ರಲ್ಲಿ ಈಗ ITBT ಸ್ಟಾರ್ಟ್ ಆದ್ಮೇಲೆ ಡೈರೆಕ್ಟ್ ಹೆಂಡ್ತಿನೇ ಡೈರೆಕ್ಟ್ ಹೆಂಡ್ತೀನಿ. ಸೊ ಅಲ್ಲಿಂದ ಅಲ್ಲ, ನಿಮ್ ಧೈರ್ಯ ಮೆಚ್ಚಬೇಕು. ನೀವು ನಿಮ್ದು ಆರ್ಮಿ ಟ್ರೈನಿಂಗ್ ಇಂದ ವೀಕೆಂಡ್ ಬಂದು ರೂಮ್ ಮಾಡಿ ಇದ್ದಿರೋದು. ಈಗ ಆಮೇಲೆ ಏನಾಯ್ತು? ಅಲ್ಲಿ ಆರ್ಮಿಲಿ ಹುಡುಕಿಲ್ವ ನಿಮ್ಮನ್ನ? ಅಲ್ಲಿ ಅದೇ ಹುಡುಕಿದ್ದಾರೆ. ಅದು ಅಲ್ಲಿವರೆಗೆ ಏನಾಯ್ತು, ಇವನು ಇದ್ದವನು आपका शादी हो गया भाई ಅಂತ ಕೇಳ್ದ. ನನ್ನ ನೈ ಬೈ ಮೇರೆ ಶಾದಿ हो गया दो बच्चा है भाई ಅಂತ ಹೇಳಿದವನು ಬಿದೆ ಸ್ವಲ್ಪ ಹೊತ್ತು ಅಲ್ಲಾಡಿಸಿ ಎಲ್ಲ ನೋಡಿದೆ. ಇದರಲ್ಲಿ ಪಲ್ಸ್ ಗಿಲ್ಸ್ ನೋಡ್ಬೇಕು ಎಲ್ಲ ಉಂಟು, ಎವ್ರಿಥಿಂಗ್ ಇಸ್ ದೋಸ್. ಬಟ್ ಇರಿಟೇಷನ್, ಬ್ರೀದಿಂಗ್ ಪ್ರಾಬ್ಲಮ್ ಸ್ಟಾರ್ಟ್ ಆಯ್ತು. ಹೂ ಅಂತೇಳಿ ಅಲ್ಲಿಂದ ಎದ್ದು ಓಡೋಣ ಅಂತ ಹೇಳುದು ಇಲ್ಲ, ಅಷ್ಟೊತ್ತಿಗೆ ಕಾಲು ಕೈಯೆಲ್ಲ ವೀಕ್ ಆಗ್ಬಿಡ್ತು. ಇದರಲ್ಲಿ ನನ್ನ ಫ್ರೆಂಡು
ಚಿಟ್ಟಪ್ಪ ಇಟ್ಸ್ ನಾಟ್ ಪಾಸಿಬಲ್ ಅಂತ ಹೇಳೋದು ಅವನು ಮಲಗಿದ. ಒಳ್ಳೆ ಕತೆ ಆಯ್ತಲ್ಲ ಅಂತೇಳಿ ನನಗೂ ಒಂಥರ ಇದಾಯ್ತು, ನಾನು ಬಿದ್ದೋಗ್ಬಿಟ್ಟೆ, ಗೊತ್ತಿಲ್ಲ. ಸೊ ಅಲ್ಲಿಂದ ಆರ್ಮಿ ಪೀಪಲ್ಸ್ ಪ್ರೆಸ್ಟ್ ಇನ್ ಟು ಸರ್ವಿಸ್. ಸೊ ಅವರೆಲ್ಲ ಬಂದು ಎಲ್ಲ ಬಾಡೀಸ್ನ ಯಾರೆಲ್ಲ ಸತ್ತೋಗಿದ್ದಾರೆ ಅದನ್ನ ಒಂದು ಲಾರಿಗೆ ಜೀವ ಇದವ್ರನ್ನೆಲ್ಲ ಹಾಸ್ಪಿಟ್ಲಿಗೆ, ಅಮಿದಿಯ ಹಾಸ್ಪಿಟ್ಲಿಗೆ ಹಾಕ್ಬಿಟ್ರು. ಅಲ್ಲಿ ಡಾಕ್ಟರ್ಸ್ ಅವರು ಕ್ಲೂಲೆಸ್ ವಾಟ್ ಟು ಟ್ರೀಟ್, ಎಂಥದ್ದು ಏನು ಅಂತ. ಸೊ ಅವರು ಕಣ್ಣಿಗೆ ಆಯಿಂಟ್ಮೆಂಟ್ ಹಾಕಿ ಗಾಜ್ ಹಾಕಿ ಪೊತ್ಬಿಟ್ರು. ಹೊತ್ತಿ ಮಲಗಿದ್ದೀವಿ ಇದು ಮಾಡಿಬಿಟ್ಟು. ಸಾರಿ, ಐ ಶುಡ್ ಬಿ ಲಾಫಿಂಗ್. ಸಾರಿ. ಅಲ್ಲಿಂದ ಬೆಳಿಗ್ಗೆ ಆಯ್ತು, ಬೆಳಿಗ್ಗೆ ಆಗೋದು ಎಲ್ಲ ಕಿರ್ಚೋ ಸೌಂಡ್ ಎಲ್ಲ ಕೇಳ್ತು, ಎಚ್ಚರ ಆಯ್ತು, ಅದಕ್ಕೆ ಮೇಲೆ ಹೊರಟು ಜೀವ ಇದರಿಂದ ಗೊತ್ತಾಯ್ತು, ಜೀವ ಇದೆ ಅಂತ ಗೊತ್ತಾಯ್ತು. ಈ ಕಣ್ಣು ಬಿಡೋಕ್ಕಾಗೋದಿಲ್ಲ, ಇದೆಂತದ್ದು ಅಂತ ಹೇಳಿ ಹಿಂಗೆ ಮಾಡೋದು. ಈ ಗಾಜ್ ಹಾಕ್ಬಿಟ್ಟಿದ್ದಾರೆ, ಗಾಜನ್ನೆಲ್ಲ ಕಿತ್ತು ತೆಗೆದೆ ಕಣ್ಣು ಓಪನ್ ಮಾಡೋಕ್ಕಾಗ್ತಾ ಇಲ್ಲ. ಒಂದು ಕೈ ಹಾಕೋದು ಹಿಂಗೆ ಓಪನ್ ಮಾಡೋದು, ಅಲ್ಲಿಂದ ಈ ಕೈಯಿಂದ ಹಿಂಗೆ ಓಪನ್ ಮಾಡೋದು, ಇದು ಮಾಡಿ ಅಲ್ಲಿಂದ ಒಂದು ಸ್ವಲ್ಪ ಹೊತ್ತಾದಾಗ ಒಂದಿಷ್ಟು ಓಪನ್ ಮಾಡೋಕ್ಕಾಯ್ತು. ಅಲ್ಲಿಂದ ಈ ಫ್ರೆಂಡ್ನಲ್ಲಿ ಹಾಕಿದ್ದಾರೆ ಅಂತ ಇಷ್ಟು ಕಣ್ಣನ್ನು ಇಟ್ಕೊಂಡು ಹಾಸ್ಪಿಟ್ಲು ವಾರ್ಡು ಗೀಡು ಎಲ್ಲ ಹುಡುಕಿದ್ರೆ ಸಿಗೋದಿಲ್ಲ. ಇನ್ನೆಂತ ಮಾಡೋದು? ಹೆಸರು ನೆನಪಿದ್ಯಾ? ಹೆಸರು ನೆನಪಿದ್ಯಾ? ಉಂಟು ಗಾಯಕ್ವಾಡ್ ಮಹಾರಾಷ್ಟ್ರವನ್ನು. ಅವ್ರಿಗೆ ಓಕೆ, ನಿಮ್ಮ ಥರ ಆರ್ಮಿ ಟ್ರೈನಿಂಗ್ ಅವನು ಸೇಮ್, ನಾವು ಜೊತೆಲಿದ್ದ ಮತ್ತೆ ಇದರಲ್ಲಿ. ಅಲ್ಲಿಂದ ಇವರು ಆರ್ಮಿಯವರು ಹುಡ್ಕೊಂಡು ಬಂದಿದ್ದಾರೆ. ಹುಡ್ಕೊಂಡು ಬಂದು ಆಗ ನಮ್ಮ ಇದು ಇರ್ತದಲ್ಲ ಐ ಡಿ ಕಾರ್ಡ್. ಸೊ ಈ ಐ ಡಿ ಕಾರ್ಡ್ ನೋಡಿ ಎತ್ತಿದ್ದಾರೆ. ಸೊ ಪ್ರಾಬಬ್ಲಿ ಈ ಮಸ್ಟ್ ಹ್ಯಾವ್ ಡೈಡ್ ಅಂತ ನನಗೆ ಅನಿಸ್ತದೆ. ಈ ವಾಸ್ ನಾಟ್ ಟ್ರೇಸ್ಡ್. ಗಾಯಕ್ವಾಡ್ ಆಫ್ ನಾಟ್ ಟ್ರೇಸ್ಡ್. ದೆನ್ ನಿಮ್ಮನ್ನ ಏನು ಮಾಡಿದ್ರು ನೆಕ್ಸ್ಟ್? ನನ್ನ ಏನು ಮಾಡಿದ್ರು, ಆರ್ಮಿ ಅವ್ರು ಎತ್ಕೊಂಡು ಹೋಗಿ ಅವ್ರದ್ದು ವೆಹಿಕಲ್ಗೆ ಹಾಕಿ ಆರ್ಮಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ್ರು. ಅಲ್ಲಿ ಅವರು ಕ್ಲೂಲೆಸ್ ಡಾಕ್ಟರ್ಸ್. ಸೊ ಬಟ್ ನಾನೇನು ಮಾಡಿದ್ವಿ, ಇರಿಟೇಷನ್ಗೆ ಹೋಗಿ ಕೋಲ್ಡ್ ವಾಟರ್ ಕಣ್ಣಿಗೆ, ಇಟ್ ವಾಸ್ ಡಿಸೆಂಬರ್, ಮೈನಸ್ ಆಲ್ಮೋಸ್ಟ್ ಟೆಂಪರೇಚರ್, ಕೋಲ್ಡ್, ಕಣ್ಣಿಗೆ ಎರಚೋದು, ತಣ್ಣೀರು ಕುಡಿಯೋದು. ಫೈನಲಿ ಮಿಥೈಲೈಸೋಸೈನೇಟ್ ಡಿಸಾಲ್ವ್ಸ್ ಇನ್ ವಾಟರ್ ಅಂತ ಲೇಟರ್ ಆನ್ ದ ಸ್ಟಡಿ ಕೇಮ್. ಓಕೆ. That helped me in saving my eyesight. Okay. So many lack of people lost their eyesight without putting water. No, because nobody knew. And the doctors also ಕಣ್ಣನ್ನು ಕ್ಲೋಸೇ ಮಾಡಿಬಿಟ್ರು, ಆಯಿಂಟ್ಮೆಂಟ್ ಹಾಕಿ ಇನ್ಫೆಕ್ಷನ್ ಆಗ್ಬಿಡ್ತದೆ ಅಂತ ಹೇಳಿ. ಓಕೆ, ಸುಮ್ಮನೆ ನಾರ್ಮಲ್ ಈಗ ಸಲೈನ್ ವಾಶ್ ಅಂತ ಕೊಡ್ತೀವಲ್ಲ ಕಣ್ಣಿಗೆ ಕೊಟ್ಬಿಟ್ಟಿದ್ರೆ so many eyes would have been saved. So 1.5 lakh people have lost their eyes. No. Okay, ಮತ್ತೆ ನನ್ನ ಆರ್ಮಿ ಇದಕ್ಕೆ ಹಾಕಿದ್ರು. ನಾನು ಅಲ್ಲಿ ಎಂತ ಮಾಡೋದು, ಟ್ಯಾಪಿಗೆ ಹೋಗೋದು, ಟ್ಯಾಪಲ್ಲಿ ಕಣ್ಣಿಗೆ ಫಸ್ಟ್ ಕಣ್ಣು ಸರಿಯಾಗಲಿ ಅಂತ ಹೇಳ್ಕೊಂಡು ಕಣ್ಣಿಗೆ ನೀರು ಎರಚಿ ಒಂದು 3-4 ಡೇಸಲ್ಲೆಲ್ಲ ನನ್ನ ಕಣ್ಣು ಐ ಬಿಕೇಮ್ ಆಲ್ ರೈಟ್. ಓಕೆ. ಇದರಲ್ಲಿ ಅಂದರೆ ನೀರೆಲ್ಲ ಕುಡಿತಿದ್ದೆ, ಫುಡ್ ಎಲ್ಲ ಸಿಗ್ತಾ ಇತ್ತು, ತಿಂತಾ ಇದ್ದೆ. ಬಟ್ ಐ ವಾಸ್ ಹ್ಯಾಂಗ್ ನೋ ದಟ್ ಟೈಮ್ ಇಟ್ ವಾಸ್ ಗುಡ್. ಇದೆಲ್ಲ ಆಗಿ ಕೈನಲ್ಲಿ ಒಂದು 1 ವೀಕಲ್ಲಿ ರೆಡಿ, ಐ ವಾಸ್ ಡಿಸ್ಚಾರ್ಜ್. ಸೊ ಅಲ್ಲಿಂದ ಆಫೀಸಿಗೆ ಕರೆದವರೆಗೆ ಆರ್ಡರ್ ಎಲ್ಲ ರೆಡಿ. ಏನಂತ ಹೇಳಿ? ಡಿಸ್ಚಾರ್ಜ್ ಫ್ರಮ್ ದ ಸರ್ವಿಸ್ ಅಂತ. ಜಸ್ಟ್ ಬಿಕಾಸ್ ಯುವರ್ ವಿಲ್ ನಾಟ್ ಬಿ ಫ್ಯೂಚರ್ ರೆಡಿ ಅಂತ. ಯು ವಿಲ್ ನಾಟ್ ಬಿ ಫ್ಯೂಚರ್ ರೆಡಿ ಅಂತ. ಓಕೆ. ಯಾಕೆಂದ್ರೆ ಅಲ್ಲಿ ನೋ ಡಾಕ್ಟರ್ಸ್ ವರ್ ಟು ಗಿವ್ ಪ್ರಾಪರ್ ಸರ್ಟಿಫಿಕೇಟ್. ದಟ್ ವಾಸ್ ಅ ಸಿಚುಯೇಷನ್. ಓಕೆ, ದೇ ಥಾಟ್ ದಟ್ ಯು ವಿಲ್ ಬಿ ಮೆಡಿಕಲಿ ಅನ್ಫಿಟ್ ಟು ಸರ್ವ್ ಅಂತ ಹೇಳಿ. ಅದಕ್ಕೆ ಅಪೀಲ್ ಗಿಪೀಲ್ ಏನಿರಲಿಲ್ಲ ಅವ್ರು? ನೀವು ಇಲ್ಲ. ಓಕೆ, ಏನಿರಲಿಲ್ಲ. ಓಕೆ, ಅನ್ಫಾರ್ಚುನೇಟ್ ಇನ್ಸಿಡೆಂಟ್. ಡಿಡ್ ಯು ಡ್ಯಾಡ್, ಐ ಮೀನ್ ಹೌ ಡಿಡ್ ಹ್ಯಾಂಡಲ್ ದಟ್? ಆ ಚಿಕ್ಕ ಏಜಲ್ಲಿ 7-8 months ಆಫ್ ಆರ್ಮಿ ಟ್ರೈನಿಂಗ್ ಆಗಿ ಯು ಆರ್ ಆನ್ ದ ವರ್ಜ್ ಆಫ್ ಬಿಕಮಿಂಗ್ ಕ್ಯಾಪ್ಟನ್ ಆರ್ ಆಲ್ಮೋಸ್ಟ್. ಓಕೆ, ಹೌ ಡಿಡ್ ಹ್ಯಾಂಡಲ್ ದಟ್? ಅದೇ ಅದು ವಾಪಸ್ ಬರುವಾಗ ಐ ಫೆಲ್ಟ್ ದ ಥಿಂಗ್ ವೆರಿ ಬ್ಯಾಡ್. ದಟ್ಸ್ ಅವರ್ ಬ್ಯಾಡ್, ನಥಿಂಗ್, ನೋಬಡಿ ಶುಡ್ ನಾಟ್ ಫೀಲ್ ದಟ್. ವಾಪಸ್ ಬಂದಾಗ ಆಗೇನಾಯಿತು, ನನಗೆ ಒಂಥರ ಇನ್ನೂ ಬೇಸರ ಆಗ್ಬಿಡ್ತು. ಊಟನೂ ಕಡಿಮೆ ಮಾಡಿಬಿಟ್ಟೆ, ಇದು ಬಿಟ್ಟೆ. ಸೊ ಐ ಬಾಟ್ ಆಲ್ ಮೈ ಲಗೇಜ್, ಕೆಪ್ಟಿಟ್ಟಿಂದ ಇದು ನಿದ್ದೆ ಬರೋದೆಲ್ಲ ಇದೇ ಯೋಚನೆ. ಎಲ್ಲಿ ಬಂದ್ರಿ? ನಿಮ್ಮ ಮನೆಯಲ್ಲಿ ಬೆಂಗಳೂರು ಇತ್ತು? ಇಲ್ಲೇ ಕೊಡಗಿಗೆ ಬಂದ್ರಿ. ನಿಮ್ಮ ತಂದೆ ಫಾದರ್ ಮದರ್ ಅಂಡ್ ಅವರು ಹಾಗೆ ನೋ ಮೊಬೈಲ್ ನಥಿಂಗ್ ಎಲ್ಲ. ಸೊ ಯೂಸ್ ಟು ಕಾಂಟ್ಯಾಕ್ಟ್. ಕೊನೆಗೆ ಫೈನಲಿ ಒಂದು CM ಪೊನ್ನಪ್ಪ ಅಂತೇಳಿ ಒಬ್ಬ ಇವಾಸ ಮೇಜರ್ ದೇರ್ ಇನ್ ಭೋಪಾಲ್. ಸೊ ಈ ಕಾಂಟ್ಯಾಕ್ಟ್ ಇದಕ್ಕೆ ಅವನಿಗೆ ಕಾಂಟ್ಯಾಕ್ಟ್ ಆಗಿ ಓನ್ಲಿ ಟೆಲಿಫೋನ್ ಎಕ್ಸ್ಚೇಂಜ್ ಇಂದ ಟು ಕಾಂಟ್ಯಾಕ್ಟ್ ಹೋಗಿ ಟೆಲಿಫೋನ್ ಎಕ್ಸ್ಚೇಂಜ್ ಇಂದ ಕಾಂಟ್ಯಾಕ್ಟ್ ಮಾಡಿ. ಸೊ ಫೈನಲಿ ಈ ಎನ್ಕ್ವೈರ್ಡ್ ಇದು ಭೋಪಾಲ್. ಅಲ್ಲಿನ ಇಲ್ಲ, ಈ ಇಸ್ ಸೆಂಟ್ ಬ್ಯಾಕ್, ಈಸ್ ಆನ್ ದ ವೇ ಬ್ಯಾಕ್ ಅಂತ. ಸೊ ದೆನ್ ಫೈನಲಿ ದೇ ಗಾಟ್ ದ ಮೆಸೇಜ್ ಆಫ್ಟರ್ 10 days 15 days. ದೆನ್ ಮನೆಗೆ ಬಂದ್ರಿ? ಮನೆಗೆ ಬಂದ. ಆಮೇಲೆ ನಿಮ್ಮ ಲೈಫನ್ನು ಹೆಂಗೆ ನೀವು ಸೆಟ್ ಮಾಡಿ ನೆಕ್ಸ್ಟ್ ಆ ಟೈಮ್ ಡಿಫಿಕಲ್ಟ್ ಟೈಮಲ್ಲಿ ಭಾಳ ಕಷ್ಟ ಪಡ್ತಿದ್ರೆ ಐ ಫೆಲ್ಟ್ ಬ್ಯಾಡ್ ಅಲ್ವಾ? ವೆರಿ ಬ್ಯಾಡ್. ಟ್ರೈನಲ್ಲಿ ಬರುವಾಗ ನನಗೆ ನಿದ್ರೆ ಬರಲ್ಲ, ಇದೇ ದುಃಖ, ಇದೇ ಯೋಚನೆ. ಆರ್ಮಿ ಅಂತೇಳು ಆಸೆ ನಂದು ಹೋಗೋಯ್ತಲ್ಲ. NDAಗೂ ಬಿಡ್ಲಿಲ್ಲ, ಇದು ಹೆಂಗೋ ಬಂದು ಸೇರಿದೆ, ಹಿಂಗಾಯ್ತು ನೋಡಿ. ಇದೆಲ್ಲ ವೀಕ್ಷಕರೇ, ನಿದ್ರೆ ಬರಲ್ಲ. ಸರಿ, ಮತ್ತೆ ಹೇಳ್ಬಿಡ್ತೀನಿ. ಡಾಕ್ಟರ್ ಚೆಟ್ಟಿಯಪ್ಪ ಇಸ್ ಎ ರಿನೌಂಡ್ ಫಿಗರ್, ರಿನೌಂಡ್ ವೆಟರ್ನರಿ ಡಾಕ್ಟರ್. ಸಬ್ಜೆಕ್ಟ್ ಇಸ್ ಪುಟ್ ಆನ್ ಎಲಿಫೆಂಟ್.
ಅವ್ರು ಚಿಕ್ಕ ವಯಸ್ಸಲ್ಲಿ ನಾನು ಇದನ್ನ ಯಾಕೆ ಹೇಳ್ತೀನಿ ಅಂತ ಹೇಳಿದ್ರೆ, ಚಿಕ್ಕ ಪುಟ್ಟ ಹರ್ಡಲ್ಸು ಸೆಟ್ ಬ್ಯಾಕ್ಗಳು ಇಂದ ಲೈಫಲ್ಲಿ ಶಾಕ್ ಆಗಬಾರ್ದು. ಫ್ಯೂಚರ್ ತುಂಬ ಬ್ರೈಟ್ ಇರುತ್ತೆ, ತುಂಬ ಬ್ರಿಲಿಯಂಟ್ ಇರುತ್ತೆ. ದೇವ್ರ ಪ್ಲಾನನ್ನು ಟ್ರಸ್ಟ್ ದ ಗಾಡ್ಸ್ ಪ್ಲಾನ್. ಸೊ ಗಾಡ್ಸ್ ಪ್ಲಾನ್ ಏನಿತ್ತು ನಿಮಗೆ? ಸೊ ಗಾಡ್ಸ್ ಥಿಂಕಿಂಗ್ ಬಂದಿಲ್ಲ. ಸೊ ಐ ಆಮ್ ಥಿಂಕಿಂಗ್ ಫಾರ್ ದ ಪ್ರೆಸೆಂಟ್, ಬಟ್ ಐ ವಾಸ್ ಮೈಂಡ್ ಸೆಟ್ ಐ ಲಾಸ್ಟ್ ದ ಜಾಬ್ ಅಂಡ್ ಐ ಲಾಸ್ಟ್ ದ ಜಾಬ್, ಪೇರೆಂಟ್ಸ್, ಬಿಗ್ ಫ್ಯಾಮಿಲಿ, ಹೌ ವಿಲ್ ದ ಅದೆಲ್ಲ ಬಂದೇ ಇಲ್ಲ. myself only, it is selfish motive. Say I lost the job, I am going back ಅಂತ ಹೇಳ್ಕೊಂಡು ಅಂತ. ಸೊ ಐ ಶುಡ್ ನಾಟ್ ಹ್ಯಾವ್ ಕಮ್ ಫಾರ್ ದ ಟ್ರಿಪ್ ಅವತ್ತು, ಬಿಕಾಸ್ ಆರ್ಮಿ ಇಟ್ ವಾಸ್ ಅದರ್ ಸೈಡ್. That side of the factory nobody was got affected. ಈ ಕಡೆ wind was blowing in one direction, so it was leaking. This only one way it was blowing. So other side ನಾನು ಅಲ್ಲೇ ಉಳಿದುಕೊಂಡಿದ್ರೆ so many thoughts will come to the mind. So we should not have come for what if ಅಂತ ಮೂವಿ ಅದು ಇದು ಅಂತ. ಪ್ಲಸ್ ನಾನು ನಿದ್ರೆ ಮಾಡೋಲ್ಲ, ಕೂತ್ಕೊಳ್ಳೋದು. ಇದನ್ನ ಬರ್ತಲ್ಲೆಲ್ಲ ಆಚೆ ಈಚೆ ಇದ್ದವರೆಲ್ಲ ಲೈಟ್ ಆಗಿಬಿಟ್ಟು ನಂದು ಮುಖ ಎಲ್ಲ ಆಗ ಒಳ್ಳೆ ಬಾಯ್ಲ್ ಆದಂಗೆಲ್ಲ ಆಗ್ಬಿಟ್ಟಿತ್ತು. ಸ್ಕಿನ್ ಅಲ್ಲಿ ಇದು ಡಲ್, ಕಣ್ಣೆಲ್ಲ ಒಳಗೆ ಹೋಗಿ ಸ್ವಲ್ಪ ಸಂಕನ್ ಇದು ಎಲ್ಲ. ಎಲ್ಲರೂ ನನ್ನ ಒಂದೇನೋ ಕಳ್ಳ ಅಂತ ಹೇಳುವ ಲೆಕ್ಕದಲ್ಲಿ ನಾನು ಊಟ ಬಂದರೆ ಊಟ ತಗೊಳ್ಳೋದಿಲ್ಲ, ಇದರಲ್ಲಿ ಹಂಗೆ ಕೂತ್ಕೊಳ್ಳೋದು. ಇದನ್ನೇ ಐ ವಾಸ್ ಥಿಂಕಿಂಗ್. ಸೊ ದೇವರ್ ಥಿಂಕಿಂಗ್ ದಟ್ ಇವನೇನೋ ಕಳ್ಳ ಅದು ಇದು ಅಂತ ಹೇಳ್ಕೊಂಡು ದೇವರ್ ಹ್ಯಾವಿಂಗ್ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದರ್ ಮೆಂಟಾಲಿಟಿ. ಅವರು ದೇ ಆರ್ ಟಾಕಿಂಗ್ ಈಚ್ ಅದರ್. ಒಬ್ಬ ತಪ್ಪಿದ್ರೆ ಒಬ್ಬ ದೇ ಕೀಪ್ ಎ ವಿಜಿಲ್ ಆನ್ ಮೀ. ರಾತ್ರಿ 12 ಗಂಟೆಗೆ ಒಬ್ಬ, 1 ಗಂಟೆಗೆ ಒಬ್ಬ, 2 ಗಂಟೆಗೆ ಒಬ್ಬ, ಐ ಆಮ್ ಅಲರ್ಟ್ ಇದರಲ್ಲಿ ಅಂತ. ಅಲ್ಲಿಂದ ಸೆಕೆಂಡ್ ಡೇ ಆಯಿತು. ಸೆಕೆಂಡ್ ಡೇ ಬೆಳಕಾಲ ಆದಮೇಲೆ ಒಬ್ಬ ಒಂದು ಸ್ಲೈಟ್ಲಿ ಓಲ್ಡ್, ಈಸ್ ಅರೌಂಡ್ 50+. ಈಗ ಅವನು ವಿತ್ ಫ್ಯಾಮಿಲಿ ಏನೋ ಎಲ್ಲ ಟೂರ್ ಹೋಗ್ತಿರೋದು. ಅವನು ಬಂದು ಕೂತ, ಕೋನೆ ಬೈ तुम नहीं वो ऐसे कैप्टन हूँ, आर्मी में था. सो अभी से भोपाल गैस में मेरे को रिलीव किया, तो मैं ऐसे वापस जा रहा हूँ. ಆಗ ಒಂಥರ ಶಾಕ್ ಆಯಿತು. ಸೊ ವಾಟ್ ದೇ ವರ್ ಥಿಂಕಿಂಗ್ ಫಾರ್ ದ ಎಂಟೈರ್ ಡೇ ನೈಟ್. ಸೊ ಈ ಟೋಲ್ಡ್ ಎವ್ರಿಬಡಿ ನೋ ಐಸೆ ಹೋಗಿ ಅಲ್ಲಿಂದೆಲ್ಲ ಅವ್ರ ಅಕ್ಕಪಕ್ಕದವರು ಬಂದು ಕಣ್ಣು ನೋಡೋದು, ಇದು ನೋಡೋದು, ಕ್ಯಾ ಹೋಗ್ಯಾ, ಕೈಸೆ ಹೋಗ್ಯಾ, ಅದು ಇದು ಅಂತೆಲ್ಲ ಹೇಳಿ ಮಾಡಿ ನಮ್ಮ ದೇಕ್ರ ಕುಚ್ ಬಿ ಖಾತಾ ನೈ. ಅವರೆಲ್ಲ ರೋಟಿ ಗಿಟ್ಟಿ ಎಲ್ಲ ಪಾರ್ಸಲ್ ತಗೊಂಡೆಲ್ಲ ಹೊಡ್ತಾರೆ. ದೇ ಗೋ ವಿತ್ ದ ಫ್ಯಾಮಿಲಿ ಎಲ್ಲ. ನೋ ಪ್ಲೀಸ್ ಅಂತ ಹೆಂಗಸರು ಎಲ್ಲ ಬಂದು, ಇಲ್ಲ ಕಾವು ಅಂತೆಲ್ಲ ಹೇಳಿ. ಸೊ ಫೈನಲಿ ಐ ಕೇಮ್ ಟು ಚೆನ್ನೈಗೆ ಬಂದು ಅಷ್ಟೇ. ಅಲ್ಲಿ ರೈಲ್ವೆ ಸ್ಟೇಷನ್ಗೆ ನೆಕ್ಸ್ಟ್ ಟ್ರೈನ್, ಕನೆಕ್ಟಿಂಗ್ ಟ್ರೈನ್ ಟು ಬ್ಯಾಂಗ್ಳೂರ್, ಐ ಹ್ಯಾವ್ ಟು ವೆಯ್ಟ್. ಅಲ್ಲಿ ಅಷ್ಟೇ ಹೋಲ್ಡ್ ಹಾಲ್ ಇತ್ತು ಆಗ. ಹೋಲ್ಡ್ ಹಾಲ್ ಅಂತ ನಮ್ಮ ಗಿಡ್ಡೆ ಇದೆಲ್ಲ ಹೋಲ್ಡ್ ಹಾಲ್ ಒಂದು, ಇದೊಂದು ಹಂಗೆ ಅಲ್ಲಿ ಹಾಕ್ಬಿಟ್ಟು ಹಂಗೆ ಕೂತಿದ್ದೀನಿ. ನೋ ರಿಸರ್ವೇಷನ್. ಐ ಹ್ಯಾವ್ ಟು ಗೆಟ್ ಇನ್ ಟು ದ ಜನರಲ್ ಬೋಗಿ. ಎಲ್ಲ ಅಲ್ಲಿಂದ ಹೊರಗೆ ಹಾಕಿದ್ರೆ ಏನು ಮಾಡೋದು, ಇದೆಲ್ಲ ಸೋ ಮೆನಿ ಥಿಂಗ್ಸ್ ಬ್ಲೇರ್ ಆಗ ಎಲ್ಲ ಮಾಡ್ಕೊಂಡು ಹಂಗೆ ಇದ್ದೆ. ಅಷ್ಟರವರೆಗೆ ಒಬ್ಬ ಸುಮ್ಮನೆ ನಾನು ಹಿಂಗೆ ಇಟ್ಬಿಟ್ಟು ಸುಮ್ಮನೆ ಇಲ್ಲಿಂದ ಅಲ್ಲಿಗೆ ಇಲ್ಲಿಗೆ ಯೋಚನೆ ಮಾಡ್ಕೊಂಡು ನಡೆಯೋದು. ಸೊ ಒಬ್ಬ ಏನು ಮಾಡಿದ್ದಾನೆ, ಅವನು ಒಂದು ಯಂಗ್ಸ್ಟರ್. ಇದು ಅವನು ಏನು ಮಾಡಿದೆ, ನನ್ನ ನೋಡ್ಬಿಟ್ಟು ಈ ಐ ವಾಸ್ ವೇರಿಂಗ್ ದಟ್ ಲಾಂಗ್ ಕೋಟ್, ಗ್ರೀನ್ ಕಾಶ್ಮೀರಿ ಕೋಟ್. ಸೊ ಇವನು ನಾನು ಬ್ಲ್ಯಾಕಲ್ಲಿ ಟಿಕೆಟ್ ಮಾರೋನು ಅಂತ ತಿಳ್ಕೊಂಡಿದ್ದಾನೆ. ಇದರಲ್ಲಿ ಬಂದ, ಡೂ ಯು ಹ್ಯಾವ್ ಟಿಕೆಟ್ಸ್ ಅಂತ. ಟಿಕೆಟ್ है आपका पास ಅಂತ. ಮೈ ಟಿಕೆಟ್ ನೈ ಮೈ ಐಸೆ ಚಲ್ ರहा हूं वापस ಅಂತ. ಸೊ ಇಸ್ ಇಟ್ ಅವನು, ಯು ಆರ್ ಫ್ರಮ್ ಕರ್ನಾಟಕ? ಎಸ್, ನಾನು ಕನ್ನಡಿಗ. ಎಲ್ಲಿಂದ? ಎಂ ಫ್ರಮ್ ಶಿವಮೊಗ್ಗ. ಆಯಿತು. ಹಾಗಾದ್ರೆ ಒಂದು 2 ಟೈರ್ ಬೋಗಿ ಬರ್ತದೆ. ಆ 2 ಟೈರ್ ಬೋಗಿಯಲ್ಲಿ ಅದು ಅನ್ರಿಸರ್ವ್ಡ್. ಸೊ ವಿಲ್ ಸಮ್ ಗೆಟ್ ಇನ್ ಟು ದಟ್ ಅಂತೆಲ್ಲ ಹೇಳಿ ವಿ ಬಿಕೇಮ್ ಫ್ರೆಂಡ್ಸ್ ಆಯಿತು ಅಂತ. ಸೊ ಇನ್ನೂ ಅಲ್ಲಿಂದ ಇನ್ನೂ ಇದಕ್ಕೆ ಟೈಮ್ ಉಂಟು. ವಿಲ್ ಹ್ಯಾವ್ ಫುಡ್ ಅಂದು. ಆಗ ಚೆನ್ನೈ ರೈಲ್ವೆ ಸ್ಟೇಷನ್ ಅಪ್ಸ್ಟೇರ್ಸಲ್ಲೆಲ್ಲ ಜಯಲಲಿತಾ ಪೀರಿಯಡ್, ಗುಡ್ ಹೋಟೆಲ್ಸ್, ಗುಡ್ ಫುಡ್. ಸೊ ಅಲ್ಲಿ ಹೋಗಿ ಇಬ್ಬರು ಊಟ ಮಾಡ್ಕೊಂಡು ಬಂದು ಏನು ಅವನೇ ನನ್ನ ಓಲ್ಡ್ ಹಾಲೆಲ್ಲ ಹಿಡ್ಕೊಳ್ಳೋಕ್ಕೆಲ್ಲ ಹೆಲ್ಪ್ ಮಾಡ್ದ. ವಿ ಗಾಟ್ ಇನ್ ಟು ದ ಟ್ರೈನ್ ಆ್ಯಂಡ್ ರೀಚ್ ಬೆಂಗಳೂರು. ವೆಂಟ್ ಟು ದ ಹಾಸ್ಟೆಲ್. ಕ್ಲಾಸ್ಮೇಟ್ಸ್ ಇದ್ರೆಲ್ಲ ಪಿ ಜಿ ಮಾಡೋರೆಲ್ಲ. ನೀವು ಅಲ್ಲಿ ಕಿಂಗ್ ಅಲ್ವಾ ಬೆಂಗಳೂರು? ಮನೆಗೆ ಕೊಡಗಿ ಆಗಿ ಬಂದ್ರಿ? ಕೊಡಗಿಗೆ ಅಲ್ಲಿಂದ ಒಂದು ವಾರ ಬೆಂಗಳೂರಲ್ಲಿ ಕಳೆದ್ಬಿಟ್ಟು ಅಲ್ಲಿಂದ ಕೊಡಗಿ ದುಃಖ ಎಲ್ಲ ಕಡಿಮೆ ಮಾಡ್ಕೊಂಡು ಬೆಂಗಳೂರಲ್ಲೆಲ್ಲ ಬೈದರು. ಸುಮ್ಮನೆ ಮನೆ ಒಂದಲ್ಲ ಇದಲ್ಲದ್ರೆ ಇದಿಲ್ಲ ಅಂದ್ರೆ ಮತ್ತೊಂದು ಇನ್ನೊಂದು ಸಿಗ್ತದೆ. ಇದಕ್ಕೆಲ್ಲ ತಲೆ ಕೆಡಿಸ್ಕೊಂಡು ಜೀವನನ್ನೇ ಕಾಲ್ ಮಾಡ್ತೀಯಾ? ಆಗಿದಾಯ್ತು, ಇಸ್ ಕ್ಲೋಸ್ ಚಾಪ್ಟರ್, ಬಿಟ್ಬಿಡು ಅಂತೇಳಿ. ಇನ್ನಾಗ ಎಲ್ಲರದ್ದು ಪೆಗ್ ಅದು ಇದು ಎಲ್ಲರ ಜೊತೆ ಕುಡಿದು ಮಾಡಿ. ಕಾಲೇಜ್ ಫ್ರೆಂಡ್ಸ್ ಹೂ ಆರ್ ಸ್ಟಿಲ್ ಇನ್ ಟಚ್ ವಿತ್ ಯು ಇದ್ದಾರೆ. ಅಯ್ಯೋ, ಐ 7D ಅಂತೇಳಿ ಒಂದು ಗ್ರೂಪೇ ಇದ್ದಾರೆ. 7D ನೇಮ್ ಯುವರ್ ಫ್ರೆಂಡ್ಸ್. ಅದು
ಸುಮಾರು ಜನ ಇದ್ದಾರೆ. ಸೊ ಗೆಟ್ ಟುಗೆದರ್ ಆಗ್ತಾ ಇರುತ್ತಾ? ಈಗ ನೆಕ್ಸ್ಟ್ 2016 ಇರಲ್ಲ, 17 ಜನವರಿಗೆ ನಮ್ದು ಫೈನಲ್ ಅಲ್ಲ ಒಂದು ಗ್ರ್ಯಾಂಡ್ ಇದೆ 50 years ಅದು ಪಾಸಿಂಗ್ ಔಟ್. ಎಲ್ಲಿ ಗೆಟ್ ಟುಗೆದರ್? ಬ್ಯಾಂಗ್ಳೂರು. ಓಕೆ ಅಂತ ಡೈಲಿ ವಿ ಆರ್ ಇನ್ ಟಚ್. ಓಕೆ ಒಂದು 7D ಅಂತೆಲ್ಲ ಗ್ರೂಪ್ ಇದೆ. ಓಕೆ 7 Diamonds. ಎಕ್ಸಲೆಂಟ್. ನಮ್ದು 7 ಸೀರೀಸ್ನವರು ಡೈಲಿ. ಯುವರ್ 7th ಬ್ಯಾಚ್ ಅಲ್ಲಿದು? ಯುವರ್ 7th ಬ್ಯಾಚ್ ಆಫ್ ಬ್ಯಾಚ್. ಎಕ್ಸಲೆಂಟ್ ಎಕ್ಸಲೆಂಟ್. 7th ಬ್ಯಾಚ್ ಆಫ್ಟರ್ ದಿಸ್ ಕೋಡ್ ನಂಬರ್ ಕೇಮ್. ಅದಕ್ಕೆ 7th ಮದಲು ಬ್ಯಾಚಸ್ ಇತ್ತು, ಬಟ್ ಈ ID ನಂಬರ್ಸ್ ಅಂತ. ಸರ್ ಈಗ ವೆಟರ್ನರಿ ಡಾಕ್ಟರ್ ಕೋರ್ಸ್ ಎಷ್ಟು ವರ್ಷದ ಕೋರ್ಸ್ ಅದು? 5 years ಇಟ್ ವಾಸ್. ನಮ್ಮ ಪೀರಿಯಡ್ಗೆ ಇಟ್ ಬಿಕೇಮ್ 5.5 years. ನಿಮ್ಗೆ ಇಂಟರ್ನ್ಶಿಪ್ ಎಲ್ಲಿ ಮಾಡಿದ್ರೆ? ಫಸ್ಟ್ ಬ್ಯಾಚ್ ಆಫ್ ಇಂಟರ್ನ್ಶಿಪ್. ಇಂಟರ್ನ್ಶಿಪ್ ಎಲ್ಲಿ ಮಾಡಿಸ್ತಿದ್ರು ನಿಮಗೆ? ನನಗೆ ಧಾರವಾಡ, ಹುಬ್ಳಿ, ಈ ಎಂತ ಸರ್ಕಾರಿ ಪಶು ವೈದ್ಯ ಆಸ್ಪತ್ರೆಯಲ್ಲಿ ಮಾಡಿಸ್ತಿದ್ರ? ಆಸ್ಪತ್ರೆ, ಇನ್ಸ್ಟಿಟ್ಯೂಷನ್ಸ್, ಲ್ಯಾಬ್ ರಿಸರ್ಚ್, ಇದು ವ್ಯಾಕ್ಸಿನ್ ಪ್ರೊಡಕ್ಷನ್ ಲ್ಯಾಬ್ಸ್, ಇದರಲ್ಲೆಲ್ಲ ಹಾಸ್ಪಿಟಲ್ಸ್. ಸರ್ ಈಗ ಇಲ್ಲಿ ಈ ವೆಟರ್ನರಿ ಡಾಕ್ಟರ್ ಅಂತ ಓದುವಾಗ ನಿಮಗೆ ಐಡಿಯಲ್ ಎನಿಮಲ್ ಅಂತ ಯಾವುದು? ಬಫೆಲೋನ, ದನನ, ಯಾವ್ದಾರು ಇಟ್ಕೊಂಡು ಮನಸ್ಸಲ್ಲಿ ಇಟ್ಕೊಂಡು ನಿಮಗೆ ಟ್ರೈನಿಂಗ್ ಮಾಡ್ತಾರೆ? ಅದೇನಿಲ್ಲ, ಎಲ್ಲ ಅದೇ. ವಿಚ್ ಎನಿಮಲ್ ಇಸ್ ಇಂಪಾರ್ಟೆಂಟ್ ಟು ಯು? ನನಗೆ ಆಗ ಹಾರಿಸೋದ ಮೇಲೆ ಹೆಚ್ಚು ಇದ್ದಿತ್ತು. ಒಂದು ವೆಟರ್ನರಿ ಡಾಕ್ಟರ್ಗೆ ಅವನಿಗೆ ಈಗ ಹೊರಗಡೆ ಬಂದರೆ ಪ್ರಾಕ್ಟೀಸ್ ಮಾಡಬೇಕಾದ್ರೆ ಅವನಿಗೆ ಇಂಪಾರ್ಟೆಂಟ್ ಎನಿಮಲ್ ಅಂದರೆ ಒಂದು ದನ. ದನದ್ದು ನಾನು ಪಕ್ಕ. ದನ ಮತ್ತೆ ಎಮ್ಮೆ ಪಕ್ಕ. ನೆಕ್ಸ್ಟ್ ಕೆಲವು ಹಾರ್ಸ್ ಲೈನ್ಗೆ ಹೋಗ್ತಾರೆ. ಹಾರ್ಸ್ಗೆ ಇತ್ತು ನನಗೆ. ಹಾರ್ಸ್ ನನ್ನ ಕಾಲೇಜಲ್ಲೇ ಇತ್ತು. ಮೆಹಬೂಬದು ಎಲ್ಲ, ಮೆಹಮೂದದು ಸೆಟ್ ಫಾರ್ಮ್ ಇಂದೆಲ್ಲ ಕಳಿಸಿದ್ದು. ಅರ್ಲಿ ಮಾರ್ನಿಂಗ್ 6 o'clock ಹೋಗಿ ನಾನೇ ಬಿಚ್ಚಿ ತಗೊಂಡು ರೈಡ್ ಎಲ್ಲ ಮಾಡ್ತಿದ್ದೆ. ಗುಡ್ ರೈಡರ್. ಹಾರ್ಸಲ್ಲಿ. ಅಂಡ್ ಐ ಎಮ್ ಎಸ್ ಯೂನಿವರ್ಸಿಟಿ ಹಾಕಿ ಪ್ಲೇಯರ್. ಐ ಪ್ಲೇನ್ ಫಾರ್ ಸೌತ್ ಝೋನ್ ಹಾಕಿ ಎಲ್ಲ ಇದರಲ್ಲಿ. ಐ ಯೂಸ್ ಟು ಪ್ಲೇ ಇದು ಎಲ್ಲ ರೂಟೀನ್. ಆಕ್ಟಿವ್. ಸೊ ಇದರಲ್ಲಿ ಮತ್ತೆ ಇಂಥದ್ದು ಅಂತಲ್ಲ, ಬಟ್ ಐ ಆಮ್ ಥರೋ ವಿತ್ ಆಲ್ ದಿ ಅನಿಮಲ್ಸ್. ಆಮೇಲೆ ನೀವು ಗೌರ್ಮೆಂಟ್ ಜಾಬಿಗೆ ಎಲ್ಲಿ ಸೇರಿರೋದು? ಅಲ್ಲಿಂದ ಫಸ್ಟ್ ಐ ಜಾಯಿಂಡ್ ಆಸ್ ಎ ಇನ್ನು ಡಿಪಾರ್ಟ್ಮೆಂಟಿಗೆ ಅಂತ ಹೇಳಿ ಡಿಪಾರ್ಟ್ಮೆಂಟಿಗೆ ಹಾಕಿದ್ರು. ಅಪ್ಪ ಏನು ಹೇಳಿದ್ರು ಅಲ್ಲಿ ಬಂದ್ಮೇಲೆ? ಅಪ್ಪ ವಾಟ್ ಅಪ್ಸೆಟ್ ವಿತ್ ಯು? ಅಪ್ಪ ನೀವು ಫುಲ್ ಸ್ಟೋರಿ ಹೇಳಿರ್ಲಿಲ್ವಾ? ಫುಲ್ ಸ್ಟೋರಿ ಹೇಳಲಿಲ್ಲ. ನಾನು ಹೋಗೋದು ಹೇಳಲಿಲ್ಲ. ಎಲ್ಲಿಗೆ ಹೋಗೋದು? ಆರ್ಮಿಗೆ ಹೋಗೋದು. ಯಾಕೆ ಹೇಳಿಲ್ಲ? ನಾನಿಲ್ಲ, ಬೆಂಗಳೂರಲ್ಲಿ ಅಪಾಯಿಂಟ್ಮೆಂಟ್ ಸಿಗ್ತದಂತೆ ಇಲ್ಲಿ ಡಿಪಾರ್ಟ್ಮೆಂಟಿಗೆ, ಹೋಗಿ ಹಾಕ್ಸ್ಕೊಂಡ್ ಬರ್ತೀನಿ ಹಂಗೆ ಸುಳ್ಳು ಹೇಳಿ ಹೋಗಿರೋದಾ? ಯಾಕೆ ಹೇಳಿ ಅಂತ. ಯು ಡ್ಯಾಡ್ ಡಿಡ್ ನಾಟ್ ವಾಂಟ್ ಯು ಟು ಗೋ ಟು ಆರ್ಮಿ? ಮದರ್. They were happy when you came back? They were happy, but you were sad. I was sad. ಸೊ ಈಗ ಇಲ್ಲಿ ಸರ್ ಇದು ನನಗೆ ಭಾಳ ಐ ಆಮ್ ರಿಯಲಿ ಎಂಜಾಯಿಂಗ್ ದಿಸ್ ಯಾರ್. ಸಿ ಸಮ್ ಟೈಮ್ ಯು ಡೋಂಟ್ ನೋ ಎಷ್ಟೊಂದು ಭಾಳ ಐ ಆಮ್ ಹ್ಯಾವಿಂಗ್ ಲಾಟ್ ಆಫ್ ಫನ್ ಇನ್ ದಿಸ್ ಇಂಟರ್ವ್ಯೂ. ಸರ್ ಆಮೇಲೆ ಗೌರ್ಮೆಂಟ್ ಇದು ಎಷ್ಟನೇ ಇಸ್ವಿ ಆಗಿದೆ? 1984. 80 ಮತ್ತೆ ಗೌರ್ಮೆಂಟ್ ಕೆಲಸಕ್ಕೆ ಯಾವಾಗ ಸೇರಿರೋದು? 84 ಅಲ್ಲೇ ಜಾಯಿನ್ ಆಗಿದೆ ಗೌರ್ಮೆಂಟ್ ಜಾಬ್. ಎಲ್ಲಿ ಫಸ್ಟ್ ಪೋಸ್ಟಿಂಗ್? ಎಲ್ಲಿ ಫಸ್ಟ್ ಪೋಸ್ಟಿಂಗ್ ಐ ವಾಸ್ ಪೋಸ್ಟೆಡ್ ಟು ಇದು ಕೂಡಿಗೆ ಗಾರ್ಡ್ಸ್ ಟ್ರೈನ್, ಐ ಮೀನ್ ಕೂಡಿಗೆ ಫಾರ್ಮರ್ಸ್ ಟ್ರೈನಿಂಗ್ ಸ್ಕೂಲ್. ಓ, ಅಲ್ಲಿ ಪೋಸ್ಟ್ ಆಯ್ತು. ಪೋಸ್ಟ್. ಸಂಬಳ ಎಷ್ಟು ಅವಾಗ? ಆಗ ನಮಗೆ ಸ್ಟಾರ್ಟಿಂಗ್ ನಮ್ಮ ಸ್ಯಾಲ್ರಿ 650. ಓ, ಒಳ್ಳೆ ಸಂಬಳ ಆಗಿನ ಕಾಲದಲ್ಲಿ. ಇಲ್ಲ, ಕಂಪೇರ್ ಟು ಮೆಡಿಕಲ್ಸ್ ನಾವು ಕಡಿಮೆ, 50% ವಿ ಆರ್ ಡೌನ್. ಈಗ ಈಕ್ವಲ್ ಆಗಿದೆ ಈಗ. ಗುಡ್ ಇಟ್ ಇಸ್. ಮತ್ತೆ ಅಲ್ಲಿ ಕ್ವಾರ್ಟರ್ಸ್ ಎಲ್ಲ ಇತ್ತು? ಕ್ವಾರ್ಟರ್ಸ್ ನಿಮ್ಮ ಮನೆ ಇಲ್ಲ ಅಲ್ಲ ಇಲ್ಲಿ ವಾಲ್ನೂರು. ಓ, ನಿಯರ್ ಬೈ. ಆಗ ಅಪ್ಪ ಆಮೇಲೆ ವಾಲ್ನೂರಲ್ಲಿ ಇದ್ರು? ಇಲ್ಲಿದ್ರು. ದೇ ಆರ್ ಹ್ಯಾಪಿ ಟು ಸಿ ಯು ಹಿಯರ್? ದೇ ಆರ್ ಹ್ಯಾಪಿ ಇದ್ರು. ಸೊ ಅಲ್ಲಿಂದ ಬಟ್ ಅಲ್ಲಿ ಹೋದ ನೋಡುವಾಗ ಒಂದು ಮರದ ಕುರ್ಚಿ, ಒಂದು ಟೇಬಲ್, ಎಲ್ಲ ರಿಟೈರ್ಡ್ ಆಗ್ಲಿಕ್ಕೆ ಆಗಿರೋರ್ನೆಲ್ಲ ಹಾಕಿದ್ದಾರೆ. ಎಲ್ಲ ಕಾರ್ಡ್ಸು, ಎಲ್ಲ ಡ್ರೈವರ್ ಎಳೆದು ನೋಡಿದ್ರೆ ಕಾರ್ಡ್ಸು, ಇದು ಪಕೋಡ, ವಡೆದು ಕಾಗದ, ಪೇಪರು ಇದೇ ಕಾಣ್ತಾ ಉಂಟು. ಬಾಟ್ಲ್ ಯಾವ್ದು? MCB ಬಾಟ್ಲೆಲ್ಲ ಹೊರಗೆ ಎಸ್ದು ಬಿಟ್ಟಿದ್ದಾರೆ. ಈ ಪಕೋಡ ಪ್ಯಾಕೆಟ್ ಇಂಥದ್ದು ವಡೆ ಗಿಡ ಇರ್ತದ, ಇದೆಲ್ಲ ಡ್ರೈವರ್ ಅಲ್ಲಿ. ಇದರಲ್ಲಿ ನಂದು ಕುರ್ಚಿ ಸುಮಾರು ಜನ ಟೈಮ್ ಇಟ್ ವಾಸ್ ವೇಕೆಂಟ್ ಪೋಸ್ಟ್ ಇದರಲ್ಲಿ. ಸೊ ಎಲ್ಲ ರಿಟೈರ್ಡ್ ಆಗ್ಲಿಕ್ಕೆ ಬಂದವರು. ಡಾಕ್ಟರ್ ಬಂದಾಗ ಫುಲ್ ರೆಡಿ ಆದ್ರ ಅಂತ. ಹಂಗೇನಿಲ್ಲ, ಹೆಂಗಾರ ಏನು ಡಾಕ್ಟ್ರು ರಿಪೋರ್ಟ್ ನೋಡಿ, ಬನ್ರಿ ಡಾಕ್ಟ್ರ್, ಇದೇ ನಿಮ್ಮ ಜಾಗ ಅಂತ ಹೇಳಿದ್ರು, ಇದೇ ನಿಮ್ಮ ಟೇಬಲ್ ಅಂತ. ಹಿಂಗೆ ರೌಂಡ್ ಎಲ್ಲ BA ಇಂಥವ್ರು, ವಿಲೇಜ್ ಅಕೌಂಟೆಂಟ್ ಮತ್ತೆ ರೆವಿನ್ಯೂ ಇನ್ಸ್ಪೆಕ್ಟರ್ಸ್, ಈ ಕ್ಯಾಡರ್ನೆಲ್ಲ ಟ್ರೈನಿಂಗ್ ಕೊಡ್ಲಿಕ್ಕೆ ಹಾಕಿದ್ದಾರೆ. ರೂರಲ್ ಡೆವಲಪ್ಮೆಂಟ್ RDTC ಅಂತಿದೆ, ರೂರಲ್ ಡೆವಲಪ್ಮೆಂಟ್ ಅಂಡ್ ಟ್ರೈನಿಂಗ್ ಸೆಂಟರ್. ಅಲ್ಲಿಗೆ ಓಹೋ ಒಳ್ಳೆ ಕೆಟ್ಟೋಯ್ತು ಕೆಲಸ, ಏನು ಮಾಡೋದು ಅಂತ ಹೇಳ್ಬಿಟ್ಟು ಅವತ್ತು ಸ್ಯಾಟರ್ಡೆ, ನನಗೆ ಆ್ಯಕ್ಚುಲಿ ಮಂಡೇ ವಾಸ್ ಲಾಸ್ಟ್ ಡೇ ಟು ರಿಪೋರ್ಟ್. ಅಲ್ಲಿ ರಿಪೋರ್ಟ್ ಎಲ್ಲ ಮಾಡಿ ಬಂದಿದ್ದೆ. ಇನ್ನು ಇದು ಕೆಟ್ಟೋಯ್ತು, ಈ ಕೆಲಸದಲ್ಲಿ ಇವ್ರ ಜೊತೆ ಮುದುಕರ ಜೊತೆ ನಾ ಎಂತ ಮಾಡೋದು. ನಾ ಇವತ್ತು ಡೈನಾಮಿಕ್ ಬೇರೆ. ಹೋದೆ ಪ್ರಿನ್ಸಿಪಲ್ಗೆ ಹೋಗಿ, ಸರ್ ನನಗೆ ಲಗ್ಗೇಜ್ ಹಾಸ್ಟೆಲ್ ಖಾಲಿ ಮಾಡಿಲ್ಲ ಬೆಂಗಳೂರಲ್ಲಿ, ನಾನು ಲಗ್ಗೇಜ್ ತಗೊಂಡು ಮಂಡೆಯಿಂದ ಅಟೆಂಡ್ ಮಾಡ್ತೀನಿ, ಇವತ್ತು ಒಂದು ದಿವಸ ರಜೆ ಬೇಕು ಅಂದೆ. ಅದೋಟ ಇವತ್ತು ಬಂದು ರಿಪೋರ್ಟ್ ಮಾಡಿಬಿಟ್ಟು ಈಗ ರಜೆ ಬೇಕಂತ, ಇವನಿಗೆ ರಜಾ ಅಂತ ಹೇಳಿ.
ಸರ್ ಹಾಗಾದರೆ ನಂದು ಡ್ಯೂಟಿ ರಿಪೋರ್ಟ್ ವಾಪಸ್ ಕೊಡಿ, ನನಗೆ ಮಂಡೇ ಲಾಸ್ಟ್ ಡೇ, ನಾನು ಮಂಡೇ ಬಂದುಬಿಟ್ಟು ರಿಪೋರ್ಟ್ ಮಾಡ್ತೀನಿ ಅಂತ ಕೊಟ್ಟರು. ಹೋಗೋದು ನಟ್ಟಿಗೆ ಬಂದೆ, ಅಲ್ಲೇ ನಿಂತ್ಕೊಂಡು ಅವನ್ನ ತಿರುಗಿ ಒಂದ್ಸತಿ ನೋಡಿ ಡ್ಯೂಟಿ ರಿಪೋರ್ಟ್ನ ಹರಿದಲ್ಲಿ ಆ ಹೂವಿನ ಪಾಟಿಗೆ ಬಿಸಾಕ್ಬಿಟ್ಟು ನಟ್ಟಿಗೆ ಬೆಂಗಳೂರು ಹತ್ಬಿಟ್ಟೆ. ಕುಶಾಲನಗರದಿಂದ ಬೆಂಗಳೂರಲ್ಲಿ ಹಾಸ್ಟೆಲಲ್ಲಿ ಲಗೇಜ್ ಉಂಟು, ಫ್ರೆಂಡ್ಸ್ ಉಂಟು, ಎಲ್ಲ ಉಂಟು, ಬೆಂಗಳೂರು ಹೋಗ್ಬಿಟ್ಟೆ. ಗೌರ್ಮೆಂಟ್ ಜಾಬ್ ಬೇಡ ಅಂತೇಳಿ ಈ ಪೋಸ್ಟಿಂಗ್ ಅಲ್ಲಿ ಯಾವನು ಒದ್ದಾಡೋದಲ್ಲಿ ಮತ್ತೆ ಅಲ್ಲಿಂದ ಸೈಟ್ ಬೆಂಗಳೂರು. ಇವರು ಎಲ್ಲಿ ಸಾಯಂಕಾಲ ಎಲ್ಲ ನೋಡಿದ್ರು, ಹುಡುಕಿದ್ರು, ಕಾಣೋದಿಲ್ಲ ಎಲ್ಲ ಆಗಿ ಕೊನೆಗೆ ಕುಶಾಲನಗರ ದಯವಿಟ್ಟು ಕಮ್ ಟು ಕುಶಾಲನಗರ ಆಗ ಫೋನಿಗೆ ಅಲ್ಲಿಂದ ಹಾಸ್ಟೆಲಿಗೆ ಕಾಲ್ ಮಾಡಿದ್ರು. ಯಾರು? ತಂದೆ. ಹಾಸ್ಟೆಲಿಗೆ ಕಾಲ್ ಮಾಡಿ ಅವನು ಅಲ್ಲಿ ಏನು ಮಾಡಿದ್ದಾರೆ, ನಾವು ಖಾಲಿ ಮಾಡಿದ್ದಾರೆ ಅಂತ ಗೊತ್ತುಂಟು, ಅವನು ಹಂಗೆ ಹೇಳಿದ್ದಾನೆ ಅವ್ರು ಇಲ್ಲಿ ಇಲ್ಲ ಅಂತ ಇದರಲ್ಲಿ. ಸೊ 5-6 ದಿವಸ ಕೈಯಲ್ಲಿರೋ ದುಡ್ಡೆಲ್ಲ ಖರ್ಚಾಗೋವರೆಗೆ ಬೆಂಗಳೂರಲ್ಲಿದ್ದೆ. ಫ್ರೆಂಡ್ಸ್ ಜೊತೆಲಿ ಅದು ಇದು, ಅಲ್ಲಿ ಗೆಸ್ಟ್ ಊಟ ಎಲ್ಲ ಇರ್ತದೆ. ಒಂದು ವೆಟನರಿ ಹಾಸ್ಪಿಟಲ್ಸ್ ನಂಬರ್ 1 ಮೆಸ್, 3 times ನಾನ್ ವೆಜ್, ಅಲ್ಲ ವೀಕ್ಲಿ ಫುಲ್ ನಾನ್ ವೆಜ್ ಇದೆಲ್ಲ. ಸೊ ಅಲ್ಲಿ ಗೆಸ್ಟ್ ಇದು ಇರ್ತದೆ ಫ್ರೆಂಡ್ಸ್ದು, ಇದರಲ್ಲೆಲ್ಲ ಊಟ ಮಾಡ್ಕೊಂಡು ಆರಾಮಲ್ಲಿದ್ದೆ. ಅಲ್ಲಿಂದ ಯಾವಾಗ ದುಡ್ಡು ಇನ್ನು ವಾಪಸ್ ಬಸ್ ಫೇರಿಗೆ ಮಾತ್ರ ದುಡ್ಡು ಇರೋದು ಅಂತ ಗೊತ್ತಾದಾಗ ಅಷ್ಟರವರೆಗೆಲ್ಲ ಕಳೆದು ಬಿಟ್ಟು ಅಲ್ಲಿಂದ ಡೈರೆಕ್ಟರ್ ಹತ್ರ ಹೋದೆ ಆಫೀಸಿಗೆ. ಡೈರೆಕ್ಟರ್ ಐ ವಾಸ್ ಬೋಲ್ಡ್ ಇನ್ ಆಫ್ ದಟ್. ಡೈರೆಕ್ಟ್ರು ಈಗಲೇ ಹೆದರ್ತೀವಿ ಡೈರೆಕ್ಟರ್ ಹತ್ರ ಹೋಗೋದಂಗೆ, ಅದು ತುರುಗು ಅಂತ. ಡೈರೆಕ್ಟು ಒಳಗೆ ಹೋದೆ, ಹೋಗ್ಬಿಟ್ಟು ಡೈರೆಕ್ಟರ್ ಹತ್ರ ಹೋದೆ. ಲೆಟ್ರ್ ಚೀಟಿ ಕೊಟ್ಟು ಕರೆದ್ರು. ಏನಪ್ಪ ಸರ್ ಈ ರೀತಿ ಡ್ಯೂಟಿ ರಿಪೋರ್ಟ್ ಮಾಡ್ಲಿಕ್ಕೆ ಆಗಲಿಲ್ಲ ಸರ್, ಹುಷಾರಿಲ್ಲದಾಗ್ಬಿಡ್ತು, ಅದು ಈಗ ಡೇಟ್ ಆಗ್ಬಿಡ್ತು ಸರ್ ಅಂತ. ಈಗ ಹುಷಾರಾಯ್ತಾ? ಆಯಿತು, ಹಾಗಾದ್ರೆ ಕೊಡ್ತೀನಿ, ಹೋಗಿ ರಿಪೋರ್ಟ್ ಮಾಡ್ಕೊ ಅಂತ ಹೇಳಿದ್ರು. ಸರ್ ಅಲ್ಲಿಗೆ ಬೇಡ, ಓ ಅದಕ್ಕೆ ಹುಷಾರಿಲ್ಲದಾಗ್ಬಿಟ್ಟಿದ ಅಂತ ಹೇಳಿದ್ರು. ಹಾಗಾದ್ರೆ ಬೀದರ್ ಗುಲ್ಬರ್ಗ ಎಲ್ಲಿಯಾದ್ರೂ ಜಾಗ ಉಂಟ ಅಂತ ನೋಡ್ಕೊಂಡ್ ಬಾ, ಏನಾದ್ರೂ ಆಗ್ಲಿ ಊರಿನ ಪಕ್ಕ ಅಂತ ತಿಳ್ಕೊಂಡು ಹಾಕಿಕೊಟ್ರೆ ನಿನಗೆ ಅದು ಈಗ ಕೆಲಸ ಸೇರ್ತಾ ಇರೋದು, ನೀನು ಈಗಲೇ ಬಂದಿದ್ಯಾ ನೀನು ಅಂತ ಹೇಳಿದ್ರು. ಹೊರಗೆ ದಾಟಿ ಬಂದೆ, ಏನ್ ಮಾಡೋದೀಗ ಅಂತ ಹೇಳ್ಕೊಂಡು ಹೊರಗೆ ದಾಟ್ಕೊಂಡು ಬಂದು ಅಲ್ಲಿ ಹಿಂಗೆ ಪೋರ್ಟಿಗೋದಲ್ಲಿ ನಿಂತಿದ್ದೀನಿ, ಮಲ್ಟಿ ಸ್ಟೋರಿ ಬಿಲ್ಡಿಂಗ್ ಅಲ್ಲಿ ಮೇಲೆ. ಸ್ಟೋರಿಗೆ ಚೆಲುವೈ ಅಂತೇಳಿ ನನ್ನ ಒಂದು ಕ್ಲಾಸ್ಮೇಟು, ಅವನು ಇಲ್ಲಿ ಹುಣಸವಾಡಿ ಹಾಸ್ಪಿಟ್ಲಿಗೆ ಹಾಕಿ, ಇಲ್ಲಿ ಹುಣಸವಾಡಿ ನಂದಿನಾಥ್ಪುರ, HM ಚನ್ನಬಸಪ್ಪ ಅವ್ರದ್ದು ಊರು. hardly from 16 kilometers from Kushalnagar. After Bailguppe, you get that Nandinathapura cross, Hunaswadi circle ಅಂತ. ಸೊ ಎಕ್ಸ್ ಇರಿಗೇಷನ್ ಮಿನಿಸ್ಟರ್ HM ಚನ್ನಬಸಪ್ಪ ಅವ್ರದ್ದು ಊರು. ಅಲ್ಲಿ ಕೆಲಸ ಮಾಡ್ತಿದ್ದವನು. ನನಗೆ ಊರದ್ದು ಪ್ಲೇಸ್ ಗೊತ್ತಾಗಿದೆ ಅವತ್ತು. ಚೆಲುವಯ್ಯ ಅಂತ ಹೇಳಿ ನನ್ನ ಕ್ಲಾಸ್ಮೇಟು ಬಂದು ಗಾಡಿ ಬಿಟಿಯಲ್ಲಿ ಬಂದಿದ್ದಾನೆ. ಏನು ಮರೆ ಚೆಲುವಯ್ಯ, ಎಲ್ಲಿ ಕೆಲಸ ಮಾಡ್ತಿರೋದು? ನಾನು ಹುಣಸವಾಡಿಯಿಂದ ಮರೆ. ಯಾಕೆ ಬಂದಿದ್ಯಾ? ನಾನು ರಿಸೈನ್ ಮಾಡಿಬಿಡ್ತೀನಿ. ಹಾಗಾದ್ರೆ ಆಲ್ಟರ್ನೇಟಿವ್ ಜಾಬ್ ಇನ್ BF. ಸೊ ಅಲ್ಲಿ ಭಾರತೀಯ ಅಗ್ರೋ ಇಂಡಸ್ಟ್ರೀಸ್ ಫೌಂಡೇಶನ್ ಅಂತ ಪ್ರೈವೇಟ್ ಅದು ಪ್ರೈವೇಟ್ ಅಸೋಸಿಯೇಷನ್ ಆರ್ಗನೈಸೇಷನ್. ದೇ ಆರ್ ಟು ಇನ್ಸೆಮಿನೇಷನ್ ಆಫ್ ಕೌಸ್. ದೇ ಆರ್ ಪೇಯಿಂಗ್ ವೆಲ್ ಮೋರ್ ದೆನ್ 200 rupees ಗವರ್ಮೆಂಟ್ ಇದ್ದಿಗೆ, ಪ್ಲಸ್ ಒಂದು ಬೈಕಿಗೆ ಫ್ಯೂಯಲು ಅಂತೇಳಿ ಇತ್ತು. ನಿಮ್ಗೆ ಆಸೆ ಆಗಿಲ್ವಾ? ಆಸೆ ಆಗಿಲ್ಲ ಇದರಲ್ಲಿ. ಸರಿ ಅಂತ ಹೇಳಿದೆ. ಎಲ್ಲಿ ಮರೆಯಿದೆ ನೀನು? ಹುಣಸವಾಡಿ. ಎಲ್ಲಿ ಮರೆಯೋದು ಹುಣಸವಾಡಿ? ಅದು ಪಿರಿಯಾಪಟ್ಟಣ ಕುಶಾಲನಗರದ ಮಧ್ಯ ಆಯ್ತು. ಹೌದಾ, ಹೇಗೆ? ಇಲ್ಲ ಮರೆ, 1-2 ದನ ಸತ್ತೋಯ್ತು, ಜನ ಎಲ್ಲ ಗಲಾಟೆ ಮಾಡಕ್ಕೆ ಶುರು ಮಾಡಿಬಿಟ್ರು, ಹೊಡಿಲಿಕ್ಕೆಲ್ಲ ಬಂದ್ಬಿಟ್ರು. ಸಾಹಸ ಬೇಡ ಅಂತ ಹೇಳಿ ಬಿಟ್ಬಿಟ್ಟು ಬೇಪ್ ಸೇರ್ಕೊಳ್ತೀನಿ ಅಂತೇಳಿ ಭಾರತೀಯ ಅಗ್ರೋ ಇಂಡಸ್ಟ್ರೀಸ್ ಫೌಂಡೇಶನ್ ಅಂತ ಒಂದು ಬೈಕ್ ಇದೆಲ್ಲ ಸಿಗ್ತದಲ್ಲ, ಅದು ಸೇರ್ಕೊಳ್ತೀನಿ ಅಂತ ಹೇಳ್ಕೊಂಡು, ದಿಸ್ ವಾಸ್ ಟೆಂಪರರಿ ಅಪಾಯಿಂಟ್ಮೆಂಟ್, ನಮಗೆ ಲೋಕಲ್ ಅಪಾಯಿಂಟ್ಮೆಂಟ್ ಅಂತೇಳಿ ಬಂದೆ ಆಯ್ತಾ. ಯಾವಾಗ ಇಲ್ಲಿ ಕುಶಾಲನಗರಕ್ಕೆ ಹತ್ರ ಅಂತೆಲ್ಲ ಹೇಳಿದಾಗ ಒಂದು ಮಾಡು, ಈಗ ನಾನು ಅದಕ್ಕೆ ಇನ್ನೊಂದು ಲೆಟರ್ ಬರ್ಕೊಡ್ತೀನಿ, ಇದರಲ್ಲಿ ನನಗೆ ಇಂಥ ಆಸ್ಪತ್ರೆಗೆ ಖಾಲಿಯಾಗಿರ್ತದೆ, ಅದಕ್ಕೆ ನೀವು ನನಗೆ ಪೋಸ್ಟಿಂಗ್ ಹಾಕಿ ಕೊಡಿ ಅಂತೇಳಿ ಒಂದು ಕೊಡ್ತೀನಿ ಲೆಟ್ರ್ ಅಂತೇಳಿ. ಅಶ್ವಥ್ ನಾರಾಯಣ ಅಂತ ಹೇಳ್ಕೊಂಡು ಕೇಸ್ ವರ್ಕರ್, ಆಗ 10 ರೂಪಾಯಿ ಲಂಚ. ಅಶ್ವತ್ಥನಾರಾಯಣಗೆ 10 ರೂಪಾಯಿ ಕೊಟ್ಬಿಟ್ಟು, 10 ರೂಪಾಯಿ ಕೊಟ್ಬಿಟ್ಟು, ನೋಡಪ್ಪ ಇವನು ರಿಸೈನ್ ಮಾಡ್ತಾ ಇದ್ದಾನೆ ಈಗ ಡೈರೆಕ್ಟ್ ನಾನು ಹೋದರೆ ಬೈತಾರೆ, ನನಗೆ ಈ ಪ್ಲೇಸ್ಗೆ ಅಪಾಯಿಂಟ್ ಮಾಡಿದ್ರೆ ಕೊಡು, ಅದ್ರ ಜೊತೆಯಲ್ಲಿ ನೀವು ಟೈಪ್ ಮಾಡ್ಕೊಂಡು ಹೋಗು. ಡೈರೆಕ್ಟ್ರಿಗೆ ನನ್ನ ಚೆನ್ನಾಗಿ ಗೊತ್ತುಂಟು ಇದರಲ್ಲಿ. ಸೊ ಅವ್ರು ಏನು ಹೇಳೋದಿಲ್ಲ, ಅದ್ರ ಜೊತೆಯಲ್ಲಿ ಸೈನ್ ಹಾಕ್ಬಿಡ್ತಾರೆ, ಏನು ಇದನ್ನ ಕೊಟ್ಬಿಟ್ಟು ಹಾಕೊಂಬ ಅಂತೇಳಿ ಹೋದ. ಹಂಗೆ ಕೊಟ್ಟು ಹೆಂಗೋ ಡೈರೆಕ್ಟರ್ ಸೈನ್ ಮಾಡಿದ್ರು, ಅಪಾಯಿಂಟ್ಮೆಂಟ್ ಸಿಗ್ಬಿಡ್ತಲ್ಲ. ಸರ್ ನೀವು ಪ್ರಳಯ ಅಂತ ಸರ್ ತಗೊಂಡು ಮನೆಗೆ ಬಂದ್ಬಿಟ್ಟು ಏನು ಸ್ಟಾರ್ಟೆಡ್ ಗೋಯಿಂಗ್ ಟು ಹುಣಸವಾಡಿ. ಅಲ್ಲಿ ಚೆನ್ನಾಗಿ ಒಳ್ಳೆ ಕ್ಲಿಕ್ಡ್. ಅಲ್ಲಿ HS ಕೇಸ್ ಅದು ಇದನ್ನೆಲ್ಲ ಇದು ಮಾಡಿಬಿಟ್ಟು ಊರಲ್ಲಿ ಒಂಥರ ಬಿಕೇಮ್ ಓವರ್ ಪಾಪ್ಯುಲರ್. ಅಲ್ಲಿ ಎಷ್ಟು ವರ್ಷ ಇದ್ರಿ ಅಲ್ಲಿ? ಅಲ್ಲಿ ಇಲ್ಲ, ಹಾರ್ಡ್ಲಿ ಒಂದು 1 year. ಓಕೆ. ಅಲ್ಲಿ 1 year ಆಯಿತು. ಅಲ್ಲಿಗೆ ನಮ್ಮ
ಪರ್ಮನೆಂಟ್ ಮಾಡಿದ್ರು. ಓಕೆ. ಪ್ರೊಬೇಷನ್ ಎಲ್ಲ ಮುಗಿದು ಪರ್ಮನೆಂಟ್ ಆದ್ರೆ ಪ್ರೊಬೇಷನ್ ಅಲ್ಲ, ಇಟ್ ವಾಸ್ ಟೆಂಪರರಿ ರಿಕ್ರೂಟ್ಮೆಂಟ್, ಅಪಾಯಿಂಟ್ಮೆಂಟ್. ಪರ್ಮನೆಂಟ್ ಮಾಡಿದ್ರು. ಪರ್ಮನೆಂಟ್ ಅಪಾಯಿಂಟ್ಮೆಂಟ್ ಕರೆದ್ರು. ಸೊ ದೇ ಮೇಡ್ ಪರ್ಮನೆಂಟ್ ಪ್ಲೇಸಿಂಗ್. ನನ್ನ ಪೊನ್ನಂಪೇಟೆಗೆ ಹಾಕಿದ್ರು.